ಸ್ಟಾರ್ಟ್ ಆಯ್ತಾ? ಸ್ಟಾರ್ಟ್ ಆಯ್ತು. ಸ್ಟಾರ್ಟಾ? ಸರಿ, ಸ್ವಲ್ಪ ಹಿಂದೆ ಹೋಗಿ, ಇದೆಲ್ಲ ಕಾಣಬೇಕು. ಬಂಧುಗಳೇ, ನಮಸ್ಕಾರ. ನಾನು ವಿನಾಯಕ್ ಎಂ ನಾಯ್ಕ್, ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಹಾಗೆ ನಮ್ಮ ಹಿಂದ್ಗಡೆ ನಿಂತಿರುವಂಥವರು ನಮ್ಮೆಲ್ಲ ಕುಮಟಾ ತಾಲೂಕು ಪದಾಧಿಕಾರಿಗಳು ಹಾಗೂ ನಮ್ಮ ಕುಮಟಾ ತಾಲೂಕು ಅಧ್ಯಕ್ಷರು ರವಿ ಹೊಸಕಟ್ಟ, ಹಾಗೆ ನಮ್ಮ ರಾಜೇಶ್ ನಾಯ್ಕ್ ಅವರು, ಅದೇ ರೀತಿಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡಿರೋರು ನಮ್ಮ ಉಪಾಧ್ಯಕ್ಷರು, ಕುಮಟಾ ಉಪಾಧ್ಯಕ್ಷರು. ಇವತ್ತು ವಿಚಾರವನ್ನು ನಾವು ಇಲ್ಲಿ ಏನಕ್ಕೆ ಇಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಬಂದಿದ್ದೀವಿಯಪ್ಪ ಅಂತಂದರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಎನ್ನುವಂಥ ಒಂದು ಗಾದೆ ಮಾತಿದೆ. ಅದೇನಪ್ಪ ಅಂತಂದರೆ, ಇವತ್ತಿನ ದಿವಸದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲೂ ಎಲ್ಲ ಕಡೆನೂ ಕೂಡ ಕೆಲವೊಂದು ಉತ್ಸವಗಳು, ಕೆಲವೊಂದು ಜಾತ್ರೆಗಳು ನಡೀತಾ ಇರ್ತವೆ. ಆದರೆ ಅಲ್ಲಿ ಆ ಜಾತ್ರೆಗಳಲ್ಲಿ ಈ ಒಂದು ರಿಂಗ್ ಬಾಲ್ ಮತ್ತೆ ಕಲರ್ ಚಾಯ್ಸ್ ಅನ್ನುವಂಥ ಒಂದು ಗೇಮ್ ಆಟಗಳು, ಇದು ಆಟ ಮುಂದೆ ಬರೀ ಕಾಣಲಿಕ್ಕೆ ಆಟ ಮಾತ್ರ, ಆದ್ರೆ ಇದರ ಒಂದು ಅಂದ್ರೆ ಇದು ಜೂಜಾಟ. ಇದು ಯಾಕಂದ್ರೆ ಒಬ್ಬ, ಈಗ ನೋಡಿ ನಮ್ಮ ಕುಮಟಾ ಮಡಿವಾಳ ಅವರು ಇದ್ದಾರೆ, ಅವರು ಪತ್ನಿ ಇದ್ದಾರೆ, ಅವರು ಒಂದು ದಿವಸ ಜಾತ್ರೆಗೆ ಹೋಗ್ತಾ ಇದ್ದಾರೆ. ಆಡ್ಬೇಕಪ್ಪ ಅಂತ ಹೋಗಿ ಆ ಇವರು ಸುಮಾರು ಫೀಟ್ ಇರುತ್ತೆ. ಒಂದು ಉತ್ಸವದ ಅಲ್ಲಿ ಜಾಗತಿಕ ಸಾಮಾನು ಅಂಗಡಿಗಳನ್ನ ಹಾಕಲಿಕ್ಕೆ ಜಾಗೆಗಳನ್ನ ಅಲ್ಲಿ ಹರಾಜಿಗಿಟ್ರೆ ಅಲ್ಲಿ ಇವ್ರು ಹೋಗಿ ಲಾಬಿ ಮಾಡಿ ಅದನ್ನ ರೇಟ್ ಅನ್ನ ಇವರು ಹೈಯೆಸ್ಟ್ ಮಾಡಿ ಒಂದು ಆಟಕ್ಕೆ ಮಕ್ಕಳಿಗೆ ಟಾರ್ಗೆಟ್ ಮಾಡಲಿಕ್ಕೆ ಇವರು ಮಾಡಿರುವಂತ. ಹಾಗಾಗಿ ಆ ಮಗುಗೆ ಅವರು ಅಳ್ತಾರೆ. ಅಂತ ಸಂದರ್ಭದಲ್ಲಿ ಮುಖ್ಯವಾಗಿ ಆ ಜೂಜಾಟವನ್ನ ಮಗನಿಗೆ ಹಾಗಾಗಿ ಇಂಥ ಒಂದು ಆಟಗಳನ್ನ ಇನ್ನು ಮುಂದೆ ಇಡೀ ರಾಜ್ಯದಲ್ಲಷ್ಟೇ ಅಲ್ಲ, ನಮ್ಮ ಜಿಲ್ಲೆಯಲ್ಲೂ ಈಗ ಪೊಲೀಸ್ ನಾರಾಯಣವರು ತುಂಬಾ ಶ್ಲಾಘನೀಯವಾದಂತಹ ಕೆಲಸಗಳನ್ನ ಇವತ್ತಿನ ದಿವಸ ಬೇಕಾಗಿತ್ತು. ಗೊತ್ತಿಲ್ಲ, ಇದ್ರ ಹಿಂದೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಯಾದಂತ ನಮ್ಮ ಸುಮನ್ ಪೆನ್ನೇಕರ್ ಮೇಡಮ್ ಕೂಡ ಹಾಗೆ. ಸೊ ಇಂಥವರಿಗೆ ನಾವು ಇಂಥ ಕೆಲಸಕ್ಕೆ ನಾವು ಉತ್ಸಾಹವನ್ನು ಮತ್ತೆ ಅಪ್ರೋತ್ಸಾಹವನ್ನು ಕೂಡ ಕೊಡ್ತೇವೆ. ಹಾಗಾಗಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವತ್ತು ಎಲ್ಲಾ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳನ್ನ ಬೊಗ್ಗು ಬಡಿಯುವಲ್ಲಿ ಸಫಲರಾಗಿದ್ದಾರೆ ಅಂತ ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ, ಹಾಗೂ ಇದು ನಡೀತಾ ಇದೆ. ಹಾಗಾಗಿ ಇಂಥ ಒಂದು ಆಟಗಳನ್ನ ಕೂಡ ಅದು ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಈ ನಮ್ಮ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಆಟಗಳನ್ನ ವತಿಯಿಂದ ಇವತ್ತಿನ ದಿವಸ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ನಮ್ಮ ಕಾರವಾರ ಜಿಲ್ಲೆಯ ಕಚೇರಿಗೆ ನಾವು ಬಂದು ಕೊಡ್ತಾ ಇದೀವಿ, ಹಾಗೂ ಇದೇ ಮನವಿಯನ್ನ ನಾವು ಜಿಲ್ಲಾಧಿಕಾರಿ ಅವರಿಗೂ ಕೂಡ ಕೊಡ್ತಾ ಇದೀವಿ. ಇಷ್ಟು ಹೇಳಿ ನಿಮ್ಗೆ ನಮ್ಮ ರವಿ ಹೊಸಕಟ್ಟ ಅವ್ರು ಏನಾದ್ರು ಮಾತಾಡೋದಿದ್ರೆ ನೀವು ಮಾತಾಡಿ, ಯಾಕಂದ್ರೆ ನಿಮ್ಮ ಭಾಗದಲ್ಲಿ ಇಂಥ ಚಟುವಟಿಕೆಗಳು ನಡೀತದೆ ಇದೆಯಾ? ಹಾಗೆ ಬಂಧುಗಳೇ, ನಮಸ್ಕಾರ. ನಾನು ಕುಮಟಾ ತಾಲೂಕು KRS ಪಕ್ಷದ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಿದ್ದೇನೆ. ಮತ್ತಾಗೆ ಈ ಕಳೆದ ವರ್ಷ ಗೋಕರ್ಣ ಭಾಗದಲ್ಲಿ ಇದೇ ರೀತಿ ಜೂಜಾಟ ನಡೀತಾ ಇತ್ತು. ಆದ್ರೂ ನಾವು ಈ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಸಹ ತಂದಿದ್ರು. ಆದ್ರೂ ಸಹ ಈ ಅಲ್ಲಿನ 2024 ಬಂದಿದ್ರು, ನಾವು ಕೊಟ್ಟಿದ್ರು. ಆದ್ರೂ ಅಲ್ಲಿನ ಜೂಜುಕೋರರು ಯಾವುದೇ ಒಂದು ಪೊಲೀಸರ ಭಯವಿಲ್ಲದೆ, ಯಾವುದೇ ಒಂದು ಅಧಿಕಾರಿಗಳ ಭಯವಿಲ್ಲದೆ ಆ ಆಟವನ್ನು ಆಡಿದ್ದಾರೆ. ಕಳೆದ ಒಂದು ಅಂದ್ರೆ ಸುಮಾರು ಒಂದು 7 ರಿಂದ 8 ದಿನ ಆಟ ಆಡ್ತಿದ್ದಾರೆ ಅವರು. ಪೊಲೀಸರು ಏನು ಯಾವ ರೀತಿ ಕ್ರಮಗಳಿಲ್ಲ, ಯಾವ ರೀತಿ ಮನವಿ ಕೊಟ್ಟರು ಕ್ರಮ ತಗೊಳ್ಬಹುದೇನೋ, ಅದೊಂದು ಆಶಾ ಭಾವನೆ ನಮ್ಮಲ್ಲಿದೆ. ಅದೇ ರೀತಿ ಇವತ್ತಿನ ದಿವಸ ಏನು ಆ ಜೂಜುಕೋರರು ಅಂತ ಯಾರು ಇದ್ದಾರೋ, ಅಂಗಡಿಗಳನ್ನ ಬಾಡಿಗೆ ಪಡ್ಕೊಂಡು ಇಂತಹ ಆಟಗಳನ್ನ ಆಡಿಸುವಂತ ಯಾರು ಆ ವ್ಯಕ್ತಿಗಳಿದ್ದಾರೋ, ಅಂತ ವ್ಯಕ್ತಿಗಳಿಗೆ ಮಾನ್ಯ ಪೊಲೀಸ್ ಇಲಾಖೆ ಮೇಲೆ ನಮಗೆ
ಭರವಸೆ ಇದೆ. ಆ ಒಂದು ಜೂಜುಕೋರರಿಗೆ ಈ ಸಲ ಈಗ ಶಿವರಾತ್ರಿ ಅಂತ ಸಂದರ್ಭದಲ್ಲೂ ಕೂಡ ಇಂಥ ಆಟಗಳಿಗೆ ಅವಕಾಶ ಕೊಡದೇ ಇರಬೇಕು ಮತ್ತು ಕೊಡಬಾರ್ದು ಆಟಗಳಿಗೆ ಅಂತ ಹೇಳ್ತಾ ಲೈವ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆದಷ್ಟು ಈ ಒಂದು ವಿಚಾರ ಶೇರ್ ಮಾಡಿ, ಮತ್ತೆ ಈ ವಿಚಾರ ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆಗಳ ಅಷ್ಟೇ ಅಲ್ಲದೆ ಇಡೀ ನಮ್ಮ ರಾಜ್ಯಕ್ಕೂ ಇದನ್ನ ನೀವು ಕಳಿಸ್ತೀರಾ ಅಂತ ಒಂದು ಆಶಾಭಾವನೆಯೊಂದಿಗೆ ಈ ಲೈವ್ ಅನ್ನ ಇಲ್ಲಿಗೆ ಬಂದ್ ಮಾಡ್ತಾ ಇದ್ದೇವೆ.